ನನಗೆ ಅದು ಮಾಹಿತಿ ಇಲ್ಲ, ತಿಳ್ಕೊಂಡು ಹೇಳ್ತೀನಿ. ನಾನು ಯಾವ ಸುದ್ದಿಗೂ ಹೋಗಿಲ್ಲ. ನಾನು ಕನಕಪುರನೂ ಗೊತ್ತಿಲ್ಲ, ನನಗೆ ನೆಲಮಂಗಲನೂ ಗೊತ್ತಿಲ್ಲ, ಸೀರಾನೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಎಲ್ಲಾದರೂ ಹೋದೆ. ನಾನು ಅಖಂಡ ಕರ್ನಾಟಕದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿರೋ ನನಗೆ ಚಾಮರಾಜನಗರ ಒಂದೇ, ಬೀದರ್ ಒಂದೇ, ಗುಲ್ಬರ್ಗಾನು ಒಂದೇ. ನನಗೆ ಕೆಲವು ಆಸೆಗಳನ್ನ ಹೇಳ್ಕೊಳ್ತಾರೆ, ತಪ್ಪೇನಿದೆ ಬಿಡಿ. ನಮ್ಮ ಭೂಮಿ ಬೆಲೆ ಕಡಿಮೆ ಇದೆ, ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಅವರು ಸೆಂಟ್ರಲ್ ಮಿನಿಸ್ಟರ್ಗಳು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಳ್ಳೋದು. ನಾವು ನಾನು ಯಾವುದು ಕೊಟ್ಟಿಲ್ಲ. ನಾನು ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ನಾನು ಕೊಟ್ಟಿಲ್ಲ. ಅದಕ್ಕೆ ಮಂತ್ರಿಗಳಿದ್ದಾರೆ, ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲಪ್ಪ. ನನಗೇನ ಅದ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ ಅಂತ ಯಾರು. ನಿಮ್ಗೇನೋ ಮಾಹಿತಿ ಇರಬೇಕು, ನನಗೆ ಮಾಹಿತಿ ಗೊತ್ತಿಲ್ಲ. ನಿಮ್ಗೇನೋ ಮಾಹಿತಿ ಇದ್ರೆ ಹೇಳಿ ನನಗೆ. ಹೋರಾಟ ಮಾಡೋದ್ರೆ ನಾವು ನಾಮಿನೇಷನ್ ಮಾಡ್ತಾ ಸ್ಟೇಟ್ಮೆಂಟ್ ಮಾಡಿದ್ದೇವೆ. ಅದು ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯ ಇದೆ ಸರ್? ನೋಡಪ್ಪ, ನಾನು ಯಾವತ್ತು ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಲ್ಲೋ. ನಾನು ಇನ್ಕ್ಲೂಡಿಂಗ್ ನಾಮಿನೇಷನ್ ಕೋಟಾ ಇದ್ದು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಒಳಗಡೆ ಯಾರು ಅದಕ್ಕೆ ಇರ್ತಾರೆ ಅಂಥವ್ರಿಗೆ ಕೊಡಬೇಕು ಅನ್ನೋ ನಾನು. ದಟ್ ಈಸ್ ಮೈ ಫರ್ಮ್ ಬಿಲೀಫ್ ಅಂಡ್ ಸ್ಟ್ಯಾಂಡ್. ಸರ್, ಎಐಸಿಸಿ ಅಧಿವೇಶನದಲ್ಲಿ ರಾಯಚೂರಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮಾತಾಡಕ್ಕೆ ಅವಕಾಶ ಇತ್ತು, ನಿಮಗೂ ಇಲ್ಲ, ಮುಖ್ಯಮಂತ್ರಿಗಳಿಲ್ಲ. ಯಾರು ಹೇಳಿದ್ರಿ? ನಾವೆಲ್ಲ ಒಳಗಡೆ ಮೀಟಿಂಗ್ ಅಲ್ಲಿ ಮಾತಾಡಿದವ್ರಿ. ಚೀಫ್ ಮಿನಿಸ್ಟರ್ ಒಳಗಡೆ ಮಾತಾಡಿದ್ರು. ಅದನ್ನೆಲ್ಲ ಲೈವ್ ತೋರ್ಸಕ್ಕಾಗ್ತದ? CM ಕೂಡ ನಮ್ಮ ರಾಜ್ಯದ ಕೆಲವು ವಿಚಾರಗಳನ್ನೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಪಾರ್ಟ್ ಆಫ್ ದಿ ವರ್ಕಿಂಗ್ ಕಮಿಟಿ ರೀ. ನಾವು ಮಾತಾಡೋಕ್ಕಾಗ್ತದೆ? ಅದನ್ನ ಆ ಕರೆದಿದ್ದ ಮೀಟಿಂಗ್ನ ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ. ಮೂವ್ ಮಾಡಿರೋರು ಒಳಗಡೆ ಇದ್ದಂಥವ್ರು ಕೆಲವರು ಬಂದು ಅದನ್ನು ಮೂವ್ ಮಾಡಿದ್ದಾರೆ, ಸೆಕೆಂಡ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬಿಕ್ಕಿದವರೆಲ್ಲ ಬೇರೆಯವ್ರಿಗೆಲ್ಲ ಅವಕಾಶ ಕೊಡಬೇಕು. ಸಾಮಾನ್ಯಕ್ಕೆ ಕೊಡಬೇಕು. ಕೆಲವು AICC ಮೆಂಬರ್ಸು ನಮ್ಮ ಶ್ರೀನಿವಾಸ್ಗೆ ನಾವು ಅವಕಾಶ ಕೊಟ್ಟು ಒಂದು 4-5 ಜನಕ್ಕೆ ಅವಕಾಶ ಕೊಟ್ಟು ನಮ್ಮ ರಾಜ್ಯದಲ್ಲಿ. ವೀರಪ್ಪ ಮೊಯ್ಲಿಯವರು ಮಾತಾಡಿದ್ರು ಒಳಗಡೆ. ಎಲ್ಲರೂ ಒಳಗಡೆ ಮಾತಾಡಿದವ್ರು ಇದ್ದಾರೆ. ಅದೆಲ್ಲ